ಫಸ್ಟು ಈ ಫನ್ನಿ ರೀಲ್ ನೋಡ್ಕೊ ಬನ್ನಿ, ಅದಾದ್ಮೇಲೆ ನಾವು ಕಮೆಂಟ್ಸ್ನ ಓದೋಣ. ನಮ್ಮೂರಲ್ಲಿ ಅಂದಿ ಹಿಂಗೆ ಇರುತ್ತೆ. ಎಂದ ಎಂದ ಅಲ್ಲ ಅಂದಿ. ನೀ ಅಂದಿ ಅಂದಿ अंधी अंधी तो चलिए शुरू करते हैं. ಹಂದಿ ನಿನ್ ತರಾನೇ ಇರುತ್ತೆ. ಈ ಪಾತ್ರನ ಅದಲು ಬದಲು ಮಾಡಿಕೊಳ್ಳಿ, ಕರೆಕ್ಟ್ ಆಗಿರುತ್ತೆ. ಇದು ಸ್ಮಾಲ್ ಬಿಳಿ ಕ್ಯೂಟ್ ಹಂದಿ. ಗೈಸ್, ಈಗ ವಿಡಿಯೋ ನೋಡ್ಕೊಂಡು ಬಂದ್ರಲ್ವ, ಸೊ ಸೇಮ್ ಟು ಸೇಮ್ ವಿಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಡೀಟೇಲ್ಸ್ ಆಗಿ. ಸೊ ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಚಾನಲ್ಸ್ನು ಬಂದುಬಿಟ್ಟು ತೋರಿಸ್ತೀನಿ. ಬಟ್ ಹಿಂದಿಯಲ್ಲಿ ಈ ಥರ ಚಾನಲ್ಸ್ ತುಂಬ ಇದೆ, ಆ್ಯಂಡ್ ಕನ್ನಡದಲ್ಲಿ ಬಂದುಬಿಟ್ಟು ತುಂಬ ಕಮ್ಮಿ ಚಾನಲ್ಸ್ ಇದೆ. ಅದನ್ನು ಕೂಡ ನಾನು ಸರ್ಚ್ ಮಾಡಿದೆ. ಆ್ಯಂಡ್ ಈ ಥರ ನೀವು ಚಾನಲ್ ಏನಾದರೂ ಮಾಡ್ಕೊಂಡ್ರೆ ನೀವು ಈಸಿಲಿ ಬಂದುಬಿಟ್ಟು ಬೇಗ ಗ್ರೋ ಆಗಿಬಿಡ್ಬೋದು. ಓಕೆನಾ? ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಹೇಳ್ಕೊಡ್ತೀನಿ. ಯಾವ ಥರ ನಾವು ವೀಡಿಯೋನ ತೊಗೋಬೇಕು, ಎಲ್ಲಿಂದ ತೊಗೋಬೇಕು, ಆ್ಯಂಡ್ ಕಮೆಂಟ್ಸ್ ಯಾವ ಥರ ಆ್ಯಡ್ ಮಾಡೋದು, ವಾಯ್ಸ್ ಓವರ್ ಕೊಟ್ಟರು ಕೊಡ್ಬೋದು, ಇಲ್ಲ AI ವಾಯ್ಸ್ ಯೂಸ್ ಮಾಡ್ಕೋಬೋದು. ಸೊ ಎಲ್ಲನೂ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಿಮಗೆ ವೀಡಿಯೋಸ್ ಮಾಡಬೇಕಲ್ವ, ಸೊ ನಿಮಗೆ ಪ್ರೂಫ್ ಫಸ್ಟು ತೋರಿಸ್ಬಿಡ್ತೀನಿ. ಸೊ ಎಲ್ಲರಿಗೂ ಬಂದ್ಬಿಟ್ಟು ಪ್ರೂಫ್ ತೋರಿಸಿದ್ರೇ ಆಮೇಲೆ ಅವರಿಗೆ ನಂಬಿಕೆ ಆಗೋದು. ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಗೈಸ್, ಇಲ್ಲಿ ಬಂದುಬಿಟ್ಟು VM ಫನ್ನಿ ರೀಡ್ಸ್ ಅಂತ ಇದೆ. ಆ್ಯಂಡ್ ಈ ಥರ ಕನ್ನಡದಲ್ಲೂ ಇದೆ ಚಾನಲ್ಸು, ಬಟ್ ತುಂಬ ಕಮ್ಮಿ ಇದೆ ಕನ್ನಡದಲ್ಲಿ. ಸೊ ಅದಕ್ಕೆ ನಾನು ನಿಮಗೆ ಹಿಂದಿಯಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ಇದನ್ನು ಕನ್ನಡದಲ್ಲಿ ಈಸಿಲಿ ಮಾಡ್ಬೋದು. ಆ್ಯಂಡ್ ಕನ್ನಡದಲ್ಲೂ ಕೂಡ ಕಮ್ಮಿ ಇದೆ ಈ ಥರ ಚಾನಲ್ಲು. ಸೊ ಈಗ ನೀವೇನಾದರೂ ಓಪನ್ ಮಾಡಿದರೆ ನಿಮ್ಮದು ಬೇಗ ಗ್ರೋ ಆಗೋ ಚಾನ್ಸಸ್ಸು 100% ಇರುತ್ತೆ ಚಾನಲ್ಲು. ಓಕೆನಾ? ಸೊ ಇದು ಬಂದುಬಿಟ್ಟು ಯಾವ ಥರ ಅಂದರೆ ಫನ್ನಿ ಕಮೆಂಟ್ಸ್ ರೀಡ್ ಮಾಡೋದು. ಓಕೆನಾ? ಇದು ಬಂದುಬಿಟ್ಟು ಈಸಿ, ತುಂಬ ಅಂದರೆ ತುಂಬ ಈಸಿ ವೀಡಿಯೋ ಮಾಡೋದು. ನೋಡ್ಕೊಳ್ಳಿ ಯಾವ ಥರ ಪ್ರಾಸೆಸ್ಸು ಏನು ಎತ್ತ ಅಂತ. ನೀವು ವೀಡಿಯೋ ಏನಾದರೂ ನೋಡಬೇಕಿದ್ರೆ ಈ ಥರ ವೀಡಿಯೋ ನಿಮಗೂ ಸಿಕ್ಕಿರುತ್ತೆ. ಓಕೆನಾ? ಸೊ ಇವ್ರದ್ದು ಬಂದುಬಿಟ್ಟು VM ಫನ್ನಿ ರೀಡ್ಸ್ ಅಂತ ಚಾನೆಲ್ ಇದೆ. ಇವ್ರದ್ದು ಬಂದುಬಿಟ್ಟು ಎಷ್ಟು 142 ವೀಡಿಯೋಸಲ್ಲಿ 95K ಸಬ್ಸ್ಕ್ರೈಬರ್ಸ್ ಏನಾಗಿದೆ ಆಗಿದ್ದಾರೆ. ಓಕೆನಾ? ಇವ್ರು ಬಂದುಬಿಟ್ಟು ಯಾವ ಥರ ವೀಡಿಯೋಸ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಒಂದು ವೀಡಿಯೋನ ಪ್ಲೇ ಮಾಡ್ತೀನಿ ನೋಡಿ. तो चलिए शुरू करते हैं. मैं सरकार से निवेदन करता हूं कि अजय देवगन का एक अलग ही देश होना चाहिए. नकली अजय देवगन बनकर असली माल रखता है. अच्छा. साला पूरे पाकिस्तान में जितनी आबादी नहीं है उससे ज्यादा हमारे इंडिया में अजय देवगन ही भरे पड़े हैं. ಓಕೆ, ನೋಡಿದ್ರಲ್ಲ ಗೈಸ್, ಸೇಮ್ ಟು ಸೇಮ್ ಇದೇ ಥರ ವೀಡಿಯೋ ನಾವು ಯಾವ ಥರ ಮಾಡ್ಬೋದು. ಆ್ಯಂಡ್ ನೀವು ಕನ್ನಡದಲ್ಲಿ ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮಿಗೆ ಹೋದರೆ ನಿಮಗೆ ತುಂಬ ಫನ್ನಿ ಏನು ರೀಲ್ಸ್ ಇದೆ ಸಿಕ್ಬಿಡುತ್ತೆ, ಕನ್ನಡದಲ್ಲಿ ಸಿಕ್ಬಿಡುತ್ತೆ. ಓಕೆನಾ? ಸೊ ಇದೇ ಥರ ಯಾವ ಥರ ವೀಡಿಯೋ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ. ಆ್ಯಂಡ್ ಇವ್ರ ಚಾನಲ್ನು ಕೂಡ ಮಾನಿಟೈಸೇಷನ್ ಇದೆ. ನಾನು ನಿಮಗೆ ತೋರಿಸ್ತೀನಿ ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತ. ಸಿಂಪಲಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡೋಣ. ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದರೆ ಇಲ್ಲಿ ಡಾಲರ್ ಸಿಂಬಲ್ ಇದೆ. ಸೊ ಡಾಲರ್ ಸಿಂಬಲ್ ಇದ್ದರೆ ಏನು ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತ. ಸೊ ಯಾವ ಚಾನಲ್ ಮಾನಿಟೈಸೇಷನ್ ಆಗಿರುತ್ತೆ ಅವ್ರಿಗೆ ಮಾತ್ರ ಈ ಡಾಲರ್ ಸಿಂಬಲ್ ಸಿಗೋದು. ಓಕೆನಾ? ಸೊ ಈಗ ಬಂದುಬಿಟ್ಟು ನಮಗೆ ವೀಡಿಯೋ ಬೇಕು. ಮೇಯ್ನಾಗಿ ಏನು ಇಂಪಾರ್ಟೆಂಟು ವೀಡಿಯೋ ಬೇಕಲ್ವಾ? ಸೊ ವೀಡಿಯೋಗೆ ನಾವೇನು ಮಾಡಬೇಕು, ಇನ್ಸ್ಟಾಗ್ರಾಮ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ಸಿಂಪಲಿ ಗೈಸ್, ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಸರ್ಚಲ್ಲಿ ಫನ್ನಿ ಕನ್ನಡ ರೀಲ್ಸ್ ಅಂತ. ಓಕೆನಾ? ಸೊ ಫನ್ನಿ ಕನ್ನಡ ರೀಲ್ಸ್ ಅಂತ ಹಾಕಿದ್ದು ನೋಡಿ, ನಿಮಗೆ ಇಲ್ಲಿ ತುಂಬ ಬಂದುಬಿಟ್ಟು ನೋಡೋಕ್ಕೆ ಸಿಕ್ತು. ಆ್ಯಂಡ್ ಫನ್ನಿ ರೀಲ್ ಏನಿದೆ ಅದು ಫೈನ್ನ ಮಾಡ್ಕೋಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್ಗೆ ನಾನು ಇದನ್ನೇ ತಗೋತೀನಿ. ಓಕೆನಾ? ಸೊ ಇದನ್ನೇನು ಮಾಡಬೇಕು, ನಾವು ಡೌನ್ಲೋಡ್ ಮಾಡ್ಕೋಬೇಕು. ಸೊ ನಾನು ನಿಮಗೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಪ್ರಾಸೆಸ್ ಹೇಳ್ಕೊಡಲ್ಲ, ಯಾಕಂದರೆ ಅದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ. ಸೊ ಇದನ್ನು ನಾನು ತೋರಿಸಿದ್ರೆ ನಂಗೆ ಸ್ಟ್ರೈಕ್ ಬರ್ಬೋದು. ಸೊ ನೀವೇನು ಮಾಡಬೇಕು, ಈ ರೀಲ್ನ ತೊಗೊಂಡೋಗಿ ಕಾಪಿ ಮಾಡಿಕೊಂಡು ಯಾವುದಾದ್ರೂ ಒಂದು ಗೂಗಲ್ ಇದೆಯಲ್ವಾ, ಸೊ ಗೂಗಲಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ವೀಡಿಯೋ ಡೌನ್ಲೋಡ್ ಅಂತ ಹಾಕಿ ಅಲ್ಲಿ ಯಾವುದಾದ್ರೂ ಒಂದು ವೆಬ್ಸೈಟ್ನ ತೊಗೊಂಡು ಈ ರೀಲ್ದು ಲಿಂಕ್ ಏನು ಮಾಡಿರ್ತೀರ, ಕಾಪಿ ಮಾಡಿರ್ತೀರಲ್ವ ಲಿಂಕು, ಸೊ ಆ ಲಿಂಕ್ನ ಪೇಸ್ಟ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು
ಮಾಡ್ಕೊಂಡಾದ್ಮೇಲೆ ಗೈಸ್ ಸಿಂಪಲಿ ಈಗ ನಮಗೆ ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಕೆನಾ. ಓಕೆ ಗೈಸ್, ಈಗ ನಾವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈಗ ನಮಗೆ ಯಾವುದಾದ್ರೂ ಒಂದು ಅನುಕೂಲ ಇನ್ಶಾಟೇ ಓಪನ್ ಮಾಡ್ಕೊಳ್ತೀನಿ. ಇನ್ಶಾಟ್ ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಮಗೆ ಇಲ್ಲಿ ಏನಿದೆ ಹೊಸದು ನ್ಯೂ ವೀಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಏನು ವೀಡಿಯೋ ಡೌನ್ಲೋಡ್ ಮಾಡಿದ್ವಲ್ಲ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾನ್ವಾಸಲ್ಲಿ 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಪಾರ್ಟ್ ನಮಗೆ ಏನು ಮಾಡಬೇಕು, ಒಂದು ಸ್ವಲ್ಪ ಇದನ್ನು ಈ ಥರ ತೊಗೊಬಂದು ಸ್ಪ್ಲಿಟ್ ಅಲ್ಲ, ಏನು ಅದು ಫ್ರೇಮ್ ನಮಗೆ ಬರಬೇಕು, ಅದು ಅಲ್ಲಿಗೆ ಸ್ಟಾಪ್ ಆಗಿರುತ್ತಲ್ವ ಸ್ಟಾರ್ಟಿಂಗಲ್ಲಿ. ಸೊ ನಾನು ನಿಮಗೆ ತೋರಿಸ್ತೀನಿ ಒಂದು ಸಲ. ಸ್ಪ್ಲಿಟ್ ಎಲ್ಲ ಫ್ರೀಸ್ ಮಾಡಬೇಕು. ಓಕೆ, ನಮಗಿಲ್ಲಿ ಫ್ರೀಸ್ ಆಪ್ಷನ್ ಸಿಕ್ಕಿದೆ ಅಲ್ವಾ. ಸಿಂಪಲಿ ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಆಗಿ ಬಂದುಬಿಡುತ್ತೆ. ಫೋಟೋ ಆಗಿ ಬಂತಲ್ವ. ಈಗ ಇದನ್ನು ನಾವೇನು ಮಾಡೋಣ, ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ ಇಲ್ಲಿವರೆಗೂ. ಸೊ ಈಗ ನಮಗೆ ಏನು ಮಾಡಬೇಕು, ಈಗ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಲ್ವಾ. ಸೊ ಟೆಕ್ಸ್ಟ್ನ ಆ್ಯಡ್ ಮಾಡೋದಕ್ಕೆ ಫಸ್ಟು ಏನು ಮಾಡಬೇಕು, ಅಲ್ಲಿ ಏನು ಹೇಳ್ತಾರೆ ಅವರು ಸ್ಟಾರ್ಟಿಂಗಲ್ಲಿ, ಫಸ್ಟು ಈ ಇನ್ಸ್ಟಾಗ್ರಾಮ್ ವೀಡಿಯೋನ ನೋಡ್ಕೊಬನ್ನಿ, ಅದಾದಮೇಲೆ ನಾವು ಫನ್ನಿ ಕಮೆಂಟ್ಸ್ ಓದೋಣ ಅಂತ ಬಂದುಬಿಟ್ಟು ವಾಯ್ಸ್ ಇದೆ. ಸೊ ವಾಯ್ಸ್ ಇಲ್ಲಿ 2 ಆಪ್ಷನ್ ನಾನು ನಿಮಗೆ ಕೊಡ್ತೀನಿ. ಸೊ ನಿಮ್ಮ ವಾಯ್ಸ್ ನೀವು ಆ್ಯಡ್ ಮಾಡಿದರೆ 200% ಮಾನಿಟೈಸೇಷನ್ ಆಗುತ್ತೆ. ಆ್ಯಂಡ್ AI ವಾಯ್ಸ್ ಯೂಸ್ ಮಾಡಿದ್ರೂ ಈಸಿಲಿ ಮಾನಿಟೈಸೇಷನ್ ಆಗಿಬಿಡುತ್ತೆ. ಸೊ ನೀವು AI ವಾಯ್ಸು ಯೂಸ್ ಮಾಡ್ಕೋಬೋದು, ಪ್ಲಸ್ ಇಲ್ಲಿ ನಿಮ್ಮ ವಾಯ್ಸ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ನಿಮಗೆ ನನ್ನ ವಾಯ್ಸೇ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಸಿಂಪಲ್ಲಿ ಬಂದುಬಿಟ್ಟು ನಮಗೇನು ಮಾಡಬೇಕು, ಇಲ್ಲಿ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಡಿಯೋ ಆಪ್ಷನ್ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ರೆಕಾರ್ಡ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ನಾನು ಕ್ಲಿಕ್ ಮಾಡ್ತೀನಿ, ನಾನು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತೀನಿ. ನೋಡಿ ಗೈಸ್, ನಾನು ಇಲ್ಲಿ ಬಂದುಬಿಟ್ಟು ಹೇಳ್ಕೊಟ್ಟಿದ್ದೀನಿ, ಒಂದು ಸಲ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಫಸ್ಟು ಈ ಫನ್ನಿ ರೀಲ್ ನೋಡ್ಕೊಬನ್ನಿ, ಅದಾದಮೇಲೆ ನಾವು ಕಮೆಂಟ್ಸ್ನ ಓದೋಣ. ಓಕೆನಾ. ಸೊ ಇಲ್ಲಿವರೆಗೂ ನಂದು ಸ್ಟಾಪ್ ಆಗಿದೆ. ಸೊ ನಾನು ಏನು ಮಾಡ್ತೀನಿ, ಇದು ವೇಸ್ಟ್ ಪಾರ್ಟ್ ಏನಿದೆ ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಅದಾದಮೇಲೆ ಈಗ ನಮಗೇನು ಮಾಡಬೇಕು, ವಾಯ್ಸನ್ನು ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಬೋದು, ಇಲ್ಲ ಏನಾದರೂ ಮಾಡ್ಬೋದು. ಓಕೆನಾ. ಸೊ ಸಿಂಪಲಿ ನಾನಿಲ್ಲಿ ವಾಯ್ಸ್ದು ಎಫೆಕ್ಟ್ ಏನಾದರೂ ಕೊಡ್ತೀನಿ. ಓಕೆನಾ. ಸೊ ನಾನಿಲ್ಲಿ ವಾಯ್ಸ್ ಎಫೆಕ್ಟು ಇಲ್ಲಾಂದರೆ ಸ್ಪೀಡ್ ಮಾಡ್ಕೊಬಿಡ್ತೀನಿ. ಇಲ್ಲಿ ನಮಗೆ ಸ್ಪೀಡ್ ಆಪ್ಷನ್ ಸಿಗುತ್ತಲ್ಲ, ಒಂದು ಸ್ವಲ್ಪ 5ವರೆಗೂ ಮಾಡಿದ್ದೀನಿ. ಒಂದು ಸಲ ನೋಡಿ. ಫಸ್ಟು ಈ ಫನ್ನಿ ರೀಲ್ ನೋಡ್ಕೊಬನ್ನಿ, ಅದಾದಮೇಲೆ ನಾವು ಕಮೆಂಟ್ಸ್ನ ಓದೋಣ. ಓಕೆನಾ. ಸೊ ಇಲ್ಲಿವರೆಗೂ ಬಂದುಬಿಟ್ಟು ಈಗ ನಾವೇನು ಮಾಡಬೇಕು, ಈಗ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಓಕೆನಾ. ಟೆಕ್ಸ್ಟ್ ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಟೆಕ್ಸ್ಟ್ ಆ್ಯಡ್ ಮಾಡೋದಕ್ಕೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನಾವಿಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನಾನಿಲ್ಲಿ ಟೆಕ್ಸ್ಟ್ ಏನಿದೆ ಆ್ಯಡ್ ಮಾಡ್ಕೊತಿದ್ದೀನಿ ಕನ್ನಡದಲ್ಲಿ. ಸೊ ಫಸ್ಟ್ ಈ ಫನ್ನಿ. ಓಕೆ, ಇಲ್ಲಿವರೆಗೂ ನಾನು ಆ್ಯಡ್ ಮಾಡ್ತೀನಿ. ಇದನ್ನು ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಫಸ್ಟು ಈ ಫನ್ನಿ ರೀಲ್ ನೋಡ್ಕೊಬನ್ನಿ. ಫಸ್ಟು ಫನ್ನಿ ರೀಲ್ ನೋಡ್ಕೊಬನ್ನಿ ಅಂದಾಗ ಈಗ ನಾವಿಲ್ಲಿ ಸ್ಪ್ಲಿಟ್ ಮಾಡೋಣ. ಸ್ಪ್ಲಿಟ್ ಮಾಡಿಬಿಟ್ಟು ಇದನ್ನು ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಫಸ್ಟು ಈ ಫನ್ನಿ ರೀಲ್ ನೋಡಿಕೊಂಡು ಓಕೆ ಇಲ್ಲಿ ನೋಡ್ಕೊಬನ್ನಿ ಅಲ್ವಾ. ಸೊ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡೋಣ, ಮತ್ತು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಬನ್ನಿ. ಅದಾದಮೇಲೆ ಓಕೆ, ಕಮೆಂಟ್ಸ್ ಓದೋಣ ಅಲ್ವಾ. ಸೊ ಕಮೆಂಟ್ಸ್ ಓದೋಣ ಅಂದಕ್ಕೆ ಸಿಂಪಲಿ ನಾವು ಇಲ್ಲಿ ಇದನ್ನೊಂದು ಸ್ವಲ್ಪ ಥರ ದೊಡ್ಡದು ಮಾಡಿಕೊಂಡು ಇಲ್ಲಿಂದ ಬಂದುಬಿಟ್ಟು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಇದನ್ನು ಸ್ಪ್ಲಿಟ್ ಮಾಡಿ ಮತ್ತು ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫನ್ನಿ ಕಮೆಂಟ್ ಓದೋಣ. ಓಕೆನಾ. ಫನ್ನಿ ಕಮೆಂಟ್ಸ್ ಓದೋಣ. ಸೊ ಸಿಂಪಲ್ಲಿ ರೈಟ್ ಬಟನ್. ಫಸ್ಟು ಈ ಫನ್ನಿ ರೀಲ್ ನೋಡ್ಕೊಬನ್ನಿ, ಅದಾದಮೇಲೆ ನಾವು ಕಮೆಂಟ್ಸ್ನ ಓದೋಣ. ಓಕೆನಾ. ಸೊ ಇಷ್ಟ ಆಯಿತಾ ನಮ್ಮದು. ಸೊ ನೋಡಿದ್ರಲ್ವ ಯಾವ ಥರ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳೋದಂತ. ಸೊ ಇದನ್ನು ಇಷ್ಟ ಆದಮೇಲೆ ನಾವು ನಮ್ಮದು ಏನಿದೆ ಪ್ಲೇ ಆಗುತ್ತೆ ನಮ್ಮ ವಿಡಿಯೋ. ಸೊ ಇಲ್ಲಿವರೆಗೂ ನಾವೇನು ಮಾಡ್ತೀವಿ, ನಮ್ಮದು ಫೋಟೋ ಏನಿದೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಇಲ್ಲಿವರೆಗೂ ನಮ್ಮದು ಫೋಟೋನ ಸ್ಪ್ಲಿಟ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಇವಾಗ ಇದನ್ನು ಡಿಲೀಟ್ ಮಾಡ್ತೀನಿ ಈ ಫೋಟೋನ. ಓಕೆನಾ. ಸೊ ಡಿಲೀಟ್ ಆಯಿತಾ ನೋಡಿ ಒಂದು ಸಲ. ಕಮೆಂಟ್ಸ್ನ ಓದೋಣ.
ಓದೋಣ ಅಂದಾಗ ಸೊ ಇದು ಇನ್ನೂ ಒಂದು ಸ್ವಲ್ಪ ಚಿಕ್ಕದು ಮಾಡೋಣ ಈಗ. ಅದಾದಮೇಲೆ ನಾವು ಕಮೆಂಟ್ಸ್ನ ಓದೋಣ. ನಮ್ಮೂರಲ್ಲಿ ಹಂದಿ ಹಿಂಗೆ ಇರುತ್ತೆ. ಎಂದ ಅಲ್ಲ ಹಂದಿ. ನೀ ಹಂದಿ. ಹಂದಿ? ಹಾ ಹಂದಿ. ಹಂದಿ. ಓಕೆ, ಸೊ ನಮಗೆ ಈಗ ಏನು ಮಾಡಬೇಕು, ಈ ವಿಡಿಯೋದು ಲಾಸ್ಟ್ ಪಾರ್ಟ್ ಏನಿದೆ ಒಂದು ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಓಕೆನಾ? ಸ್ಪ್ಲಿಟ್ ಮಾಡಿ ಇದನ್ನು ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಈಗ ನಮಗೇನು ಮಾಡಬೇಕು, ಮೀಮ್ಸ್ನ ಆ್ಯಡ್ ಮಾಡಬೇಕು. ಸೊ ಮೀಮ್ಸ್ ಬಂದುಬಿಟ್ಟು ನಾನು ನಿಮಗೆ ಕೊಟ್ಬಿಡ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ನೀವು ಅಲ್ಲಿಂದ ಈಸಿಲಿ ಬಂದುಬಿಟ್ಟು ಆ ಮೀಮ್ಸ್ ಏನಿದೆ ಡೌನ್ಲೋಡ್ನ ಮಾಡ್ಕೋಬೋದು. ಸೊ ಈಗ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಈ ಮೀಮ್ ಏನಿದೆ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ನೋಡಿ ಈ ಥರ ಇದನ್ನು ಒಂದು ಸ್ವಲ್ಪ ನಾವು ಝೂಮ್ ಮಾಡ್ಕೊಳ್ಳೋಣ. ಈ ಥರ ಝೂಮ್ ಮಾಡಿಕೊಂಡು ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಈಗ ನಮ್ಗೆ ಏನು ಮಾಡಬೇಕು, ಇದರದ್ದು ಫನ್ನಿ ಕಮೆಂಟ್ಸ್ ಬಂದುಬಿಟ್ಟು ಆ್ಯಡ್ ಮಾಡಬೇಕು. ಸೊ ಫನ್ನಿ ಕಮೆಂಟ್ಸ್ಗೆ ಬಂದುಬಿಟ್ಟು ನಾವು ಬಂದುಬಿಟ್ಟು ಇಲ್ಲಿ ಅದನ್ನು ಇದು ಮಾಡಿಲ್ಲ ಅಲ್ಲ, ಫನ್ನಿ ಕಮೆಂಟ್ಸ್ ಬಂದುಬಿಟ್ಟು ಇಲ್ಲಿ ನಾವೇನು ಮಾಡಿಲ್ಲ, ಸ್ಕ್ರೀನ್ಶಾಟ್ ಮಾಡಿಲ್ಲ ಅಲ್ವಾ. ಸಿಂಪಲಿ ಕಮೆಂಟ್ಸೆಲ್ಲ ಹೋಗೋಣ. ಕಮೆಂಟ್ಸಲ್ಲಿ ಹೋದಾಗ ನೋಡಿ ಇಲ್ಲೊಂದು ಕಮೆಂಟ್ ಇದೆ, ಇದನ್ನು ನಾನು ಸ್ಕ್ರೀನ್ಶಾಟ್ ಮಾಡ್ಕೊಳ್ತೀನಿ. ಸ್ಕ್ರೀನ್ಶಾಟ್ ಮಾಡ್ಕೊಂಡಾದಮೇಲೆ ಇದನ್ನು ನಾನು ಇಲ್ಲಿಂದ ಕ್ರಾಪ್ ಮಾಡ್ಕೊಳ್ತೀನಿ. ಓಕೆನಾ? ಜಸ್ಟ್ ಒನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಒಂದು ಕಮೆಂಟ್ ಮಾತ್ರ ಇದನ್ನು ನಾನು ಈ ಥರ ಕ್ರಾಪ್ ಮಾಡ್ಕೊಳ್ತೀನಿ. ಓಕೆನಾ? ನೀವು ಈ ಥರ ಕ್ರಾಪಿಂಗ್ ಮಾಡ್ಕೊಳ್ಳಿ. ಕ್ರಾಪ್ ಮಾಡ್ಕೊಳ್ರ ಸೇವ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೀಪ್ ಕರೆಂಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಎರಡನೇ ಕಮೆಂಟ್ ನೋಡೋಣ ಯಾವುದಿದೆ. ಇದೆರಡನೇದು ಇಲ್ಲೊಂದಿದೆ, ಚೆನ್ನಾಗಿದೆ. ಸೊ ಇದನ್ನು ಕೂಡ ನಾನು ಏನು ಮಾಡ್ತೀನಿ, ಸ್ಕ್ರೀನ್ಶಾಟ್ ಮಾಡಿಕೊಂಡು ಇದನ್ನು ಕೂಡ ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಸಿಂಗಲ್ ಕಮೆಂಟ್ ಕಟ್ ಮಾಡ್ಕೋಬೇಕು. ಸೊ ಇದನ್ನು ನಾನು ಇಲ್ಲಿವರೆಗೂ ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಸಿಂಪಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮೂರನೇ ಕಮೆಂಟ್ ಯಾವುದಾದ್ರೂ ಇದ್ದರೆ ಚೆಕ್ ಮಾಡೋಣ. ಸೊ ಮೂರನೇ ಕಮೆಂಟು ಹಾಂ ಇಲ್ಲೊಂದಿದೆ. ಸೊ ಇದನ್ನು ಕೂಡ ನಾನು ಸ್ಕ್ರೀನ್ಶಾಟ್ ಮಾಡ್ಕೊಳ್ತೀನಿ. ಸಿಂಪಲ್ಲಿ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಂಡಾದಮೇಲೆ ಇರ್ತೀನಿ. ಅದಾದಮೇಲೆ ಈಗ ನಮಗೇನು ಮಾಡಬೇಕು, ಬ್ಯಾಕ್ ಟು ಇನ್ಶಾಟಿಗೆ ಬರಬೇಕು. ಸೊ ಈಗ ಇಲ್ಲಿ ನಾವು ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಫೋಟೋ ಆ್ಯಡ್ ಮಾಡೋದಕ್ಕೆ ಇಮೇಜ್ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಅಂತ ಹಾಕ್ತೀನಿ, ವಿಡಿಯೋ ಬ್ಯಾಕ್ಗ್ರೌಂಡ್. ಸಿಂಪಲ್ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದರಲ್ಲಿ ನಿಮಗೆ ಯಾವ ಬ್ಯಾಕ್ಗ್ರೌಂಡ್ ಇಷ್ಟ ಆಗುತ್ತೆ ನೀವು ಆ ಬ್ಯಾಕ್ಗ್ರೌಂಡನ್ನ ಈಸಿಲಿ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಅಲ್ಲಿಗೆ ತಗೊಳ್ಳಿ, ನನಗೆ ಈ ಬ್ಯಾಕ್ಗ್ರೌಂಡು ಇಷ್ಟ ಆಗಿದೆ ಅಂದ್ಕೊಳ್ಳಿ. ಸೊ ಈ ಬ್ಯಾಕ್ಗ್ರೌಂಡನ್ನ ನಾನು ಸಿಂಪಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಅದಾದಮೇಲೆ ಮತ್ತೆ ವಾಪಸ್ ನಾನು ಇನ್ಶಾಟಿಗೆ ಬರ್ತೀನಿ. ಆ ಫೋಟೋ ಏನಿದೆ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ? ಈಗ ನಾವೇನು ಡೌನ್ಲೋಡ್ ಮಾಡ್ಕೊಂಡ್ವಲ್ಲ ಆ ಫೋಟೋನ ಬಂದುಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನೊಂದು ಸ್ವಲ್ಪ ನಾವು ಈ ಥರ ಡ್ಯೂರೇಷನ್ನ ಜಾಸ್ತಿ ಮಾಡ್ಕೊಳ್ಳೋಣ. ಸೊ ಮೊದಲನೇ ಕಮೆಂಟು PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೊದಲನೇ ಕಮೆಂಟ್ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಸೊ ಆ್ಯಡ್ ಮಾಡ್ಕೊಂಡು ನೋಡಿ ಈ ಥರ ದೊಡ್ಡದು ಮಾಡ್ಕೊಳ್ಳಿ. ಓಕೆನಾ? ದೊಡ್ಡದು ಮಾಡಿಕೊಂಡು ಸಿಂಪಲಿ ಇದು ನಾವು ವಾಯ್ಸ್ ಓವರ್ನ ಮಾಡ್ಬೋದು, ಇಲ್ಲಾಂದರೆ ನೀವು AI ವಾಯ್ಸ್ನ ಯೂಸ್ ಮಾಡ್ಕೋಬೋದು. ಎಲ್ಲ ಕಮೆಂಟ್ಸ್ನ ಒಂದು ಸಲ ರೀಡ್ ಮಾಡಿಕೊಂಡು ಅದನ್ನು ಟೆಕ್ಸ್ಟ್ ಟೈಪಲ್ಲಿ ಕನ್ವರ್ಟ್ ಮಾಡಿ AI-ಇಂದ ಜನ್ರೇಟ್ ಮಾಡ್ಕೋಬೋದು, ಇಲ್ಲಾಂದರೆ ಇದು ನೀವೇ ವಾಯ್ಸ್ ಓವರ್ ಮಾಡ್ಬೋದು. ಇಲ್ಲಿ ನಾನೇ ವಾಯ್ಸ್ ಓವರ್ ಮಾಡಿ ತೋರಿಸ್ತೀನಿ. ಹಂದಿ ನಿನ್ನ ಥರನೇ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಇದನ್ನು ನಾನು ಓದ್ಕೊಳ್ತೀನಿ. ಓಕೆನಾ? ಸೊ ರೆಕಾರ್ಡ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಾನು ಹೇಳ್ಕೊತೀನಿ. ಸೊ ನೋಡಿ ನಾನಿಲ್ಲಿ ಹೇಳ್ಕೊಂಡಿದ್ದೀನಿ, ಹಂದಿ ನಿನ್ನ ಥರನೇ ಇರುತ್ತೆ. ಓಕೆ, ಸಿಂಪಲ್. ಈಗ ನಾನಿಲ್ಲಿ ಸ್ಪ್ಲಿಟ್ ಮಾಡಿ ಇದನ್ನು ಡಿಲೀಟ್ ಮಾಡ್ಕೊಂಡಿದ್ದೀನಿ, ವೇಸ್ಟ್ ಪಾರ್ಟು. ಅದಾದಮೇಲೆ ಈಗ ನಮಗೇನು ಮಾಡಬೇಕು, ಮತ್ತೆ PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು ಎಲ್ಲಿಗೆ ಎಂಡ್ ಆಗುತ್ತೆ ಇಲ್ಲಿಂದ ಬಂದುಬಿಟ್ಟು ಈ ಕಮೆಂಟ್ನ ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡ್ಕೊಳ್ಳೋಣ. ಮತ್ತು PIP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಎರಡನೇ ಕಮೆಂಟ್ ಏನಿದೆ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಾನು ಎರಡನೇ ಕಮೆಂಟ್ ಹಾಕ್ತೀನಿ. ಸೊ ಎರಡನೇ ಕಮೆಂಟ್ ಹಾಕಿದ್ಮೇಲೆ ಸೊ ಇದನ್ನು ಕೂಡ ನಾನು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತೀನಿ. ಈ ಪಾತ್ರನ ಅದಲು ಬದಲು ಮಾಡಿಕೊಳ್ಳಿ ಕರೆಕ್ಟಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾನು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತೀನಿ. ಓಕೆನಾ? ಸಿಂಪಲಿ ನಾನಿಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತು ವಾಯ್ಸ್ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತು ರೆಕಾರ್ಡ್ ಮಾಡ್ಕೊಳ್ತೀನಿ. ಮಿಸ್ಟೇಕ್ನ ಮಾಡಿಬಿಟ್ಟೆ ಓದಬೇಕಿದ್ರೆ. ಓಕೆನಾ? ಸೊ ಸಿಂಪಲಿ ನೋಡಿ
ಈ ಪಾತ್ರನ ಅದಲು ಬದಲು ಮಾಡಿಕೊಳ್ಳಿ ಕರೆಕ್ಟಾಗಿರುತ್ತೆ. ಸೊ ನಾನು ಸ್ವಲ್ಪ ಓದಬೇಕಿದ್ರೆ ಮಿಸ್ಟೇಕ್ ಮಾಡಿದೆ. ಸೊ ಇಲ್ಲಿವರೆಗೂ ನಮ್ಮದು ಬರುತ್ತೆ. ಸೊ ಇದನ್ನು ವೇಸ್ಟ್ ಪಾರ್ಟ್ ಏನಿದೆ ನಾನು ಇಲ್ಲಿಂದ ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡ್ಕೊತೀನಿ. ಮತ್ತು ನಮಗೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಏನು ಮಾಡಬೇಕು, PIP ಆಪ್ಷನು ನಮಗೆ ಇದರಲ್ಲೂ ಮತ್ತು ಆಡಿಯೋದಲ್ಲೇ ಕೆಲಸ ಇರೋದು. ಸೊ PIP ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇದನ್ನೇ ಥರ ಒಂದು ಸಲ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡಿ. ಸೊ ಮತ್ತೆ ಏನು ಮಾಡಬೇಕು, ನಮಗೆ ಈ PIP ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಮೂರನೇ ಕಮೆಂಟ್ ಏನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ಇದನ್ನು ಝೂಮ್ ಔಟ್ ಮಾಡ್ಕೊಳ್ಳಿ. ಮತ್ತು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಆಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಮತ್ತೆ ನಮ್ಮದು ಸ್ಟಾರ್ಟ್ ಮಾಡೋಣ. ಇದು ಇದೇನಿದೆ ಸ್ಮಾಲ್ ಬಿಳಿ ಕ್ಯೂಟ್ ಹಂದಿ ಅಂತ ಇದೆ. ಸೊ ನಾನೇನು ಮಾಡ್ತೀನಿ, ಇದನ್ನು ನಾನು ರೀಡ್ ಮಾಡ್ಕೊಳ್ತೀನಿ. ರೆಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನಾನಿಷ್ಟು ಹೇಳ್ಕೊಂಡಿದ್ದೀನಿ. ಸಿಂಪಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದಾದಮೇಲೆ ನೋಡಿ ಒಂದು ಸ್ವಲ್ಪ ನಾವೇನು ಮಾಡೋಣ, ಇಲ್ಲಿವರೆಗೂ ಬರುತ್ತೆ. ಬೇರೆ ಏನದು ಹೇಳೋದು ಮೇಮ್ಸ್ ಆ್ಯಡ್ ಮಾಡಬೇಕು. ಸೊ ಇದನ್ನು ನಾನು ಇಲ್ಲಿ ಏನಿದೆ ಇದನ್ನು ಸ್ಪ್ಲಿಟ್ ಮಾಡ್ತೀನಿ. ಸ್ಪ್ಲಿಟ್ ಮಾಡಿಕೊಂಡು ಇಲ್ಲಿಗೆ ಬಂದುಬಿಟ್ಟು ನಾನಿವಾಗ ಆ್ಯಡ್ ಮಾಡ್ತೀನಿ. ಏನು ಇದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ನಾನಿಲ್ಲಿ ಕಾಮೆಂಟ್ನ ಇಲ್ಲಿ ಕಾಮೆಂಟ್ ಅಲ್ಲ, ಇದು ಏನು ಮೀಮ್ಸ್ ಇದೆ ಆ್ಯಡ್ ಮಾಡ್ತೀನಿ. ನೋಡಿ ಇವಾಗ ಸೊ ಇಲ್ಲಿವರೆಗೂ ಎಂಡ್ ಆಗುತ್ತಲ್ವ. ಸೊ ಇದನ್ನು ಇಲ್ಲಿಗೆ ಹಾಕ್ಕೋತೀನಿ, ಇಲ್ಲಿ. ಸೊ ಇದನ್ನು ನಾನು ಫಸ್ಟೇ ಮಾಡಬೇಕಿತ್ತು, ಫಸ್ಟು ಮಾಡೋಕ್ಕಾಗಿಲ್ಲ, ಮರ್ತೋದೆ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಎರಡನೇದು ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ, ಇದು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಇಲ್ಲಿ ಲಾಸ್ಟಲ್ಲಿ ಬಂದುಬಿಟ್ಟು ಇನ್ನೊಂದು ಮೀಮ್ನ ಆ್ಯಡ್ ಮಾಡ್ಕೊಳ್ಳಿ, ಯಾವುದಾದ್ರೂ. ಈ ಮೀಮ್ಸ್ ಎಲ್ಲ ನಾನು ನಿಮಗೆ ಕೊಟ್ಬಿಡ್ತೀನಿ, ನೀವು ಯೂಸ್ ಮಾಡ್ಕೊಬೋದು ಈಸಿಲಿ. ಓಕೆನಾ. ಸೊ ಈಗ ಫೈನಲ್ ರಿಸಲ್ಟ್ ನೋಡಿ. ನಮ್ಮೂರಲ್ಲಿ ಹಂದಿ ಹಿಂಗೆ ಇರುತ್ತೆ. ಎಂದ ಎಂದ ಅಲ್ಲ, ಹಂದಿ. ನೀ ಹಂದಿ. ಹಂದಿ? ಹಾ, ಹಂದಿ. ಹಂದಿ? तो चलिए शुरू करते हैं. ಇದನ್ನು ಇಷ್ಟು ಸ್ಪ್ಲಿಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಫೈನಲ್ ಆಗಿ ಗೊತ್ತಾಯ್ತಲ್ಲ ಯಾವ ಥರ ಈ ಥರ ವೀಡಿಯೋ ಮಾಡೋದಂತ. ಸೊ ನಾನಿದು ಏನಿದೆ ಸ್ಟಾರ್ಟಿಂಗಲ್ಲೇ ಹಾಕೋದು ಮರ್ತೋದೆ ಮೀಮ್ಸು. ಸೊ ಲಾಸ್ಟಿಗೆ ಹೇಳ್ಕೊಟ್ಟಿದ್ದೇನಲ್ವ ಯಾವ ಥರ ಆ್ಯಡ್ ಮಾಡೋದಂತ. ಸೊ ನೀವು ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತಲ್ಲ ಯಾವ ಥರ ಏನು ಎತ್ತ ಅಂತ. ಸೊ ಅಂತ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.